ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಅಂತಂದ್ರೆ ನಿನ್ನೆ ಹೇಳಿದ್ನಲ್ಲ, ಲೋಡ್ ಸ್ವಲ್ಪ ಜಾಸ್ತಿ ಇತ್ತಂತ. ಏನು ಲೋಡ್ ಜಾಸ್ತಿ ಅಂದ್ರೆ ಪಾಸಿಂಗ್ ಲೋಡ್ಗಿಂತ ಒಂದು 100 kg ಜಾಸ್ತಿ ಇತ್ತೇನೋ ಅಷ್ಟೇ. ಹೋಗ್ಬೇಕಾದ್ರೆ ಗಾಡಿ ಸ್ವಲ್ಪ ಹೀಟ್ ಆಗ್ತಾ ಇತ್ತು. ನಾನು ನಾರ್ಮಲ್ ಹೀಟ್ ಆಗ್ತಾ ಇತ್ತು, ಲೋಡ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಹೀಟ್ ಆಗ್ತಿತ್ತು, ಮತ್ತೆ ಸ್ವಲ್ಪ ಟ್ರಾಫಿಕ್ ಇತ್ತು ಅನ್ಕೊಂಡೆ. ಆದ್ರೆ ಬರ್ಬೇಕಾದ್ರೂ ಗಾಡಿ ಹೀಟ್ ಅಂದ್ರೆ ಇಲ್ಲ, ರೆಡ್ ತನಕ ಹೋಗ್ತಾ ಇತ್ತು. ಅದಕ್ಕೆ ನಿನ್ನೆ ಸಂಡೇ ಇತ್ತು, ನಿನ್ನೆ ಗ್ಯಾರೇಜ್ ಎಲ್ಲ ಕ್ಲೋಸ್ ಇತ್ತು. ಅದಕ್ಕೆ ಇವತ್ತು ಗ್ಯಾರೇಜಿಗೆ ಹೋಗುವಂತ ಗ್ಯಾರೇಜಿಗೆ ಹೊರಟಿದ್ದೆ. ಅವ್ರು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ರು ಥರ್ಮೋಸ್ಟಾಟ್ ಚೇಂಜ್ ಮಾಡಿದ್ರು, ಮತ್ತೆ ಹಾಗಾದ್ರೆ ಹೀಟರ್ ಸ್ವಿಚ್ ಆನ್ ಚೇಂಜ್ ಮಾಡಿ ನೋಡುವ ಅಂತ ಹೇಳಿದ್ರು. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ಡಾಕ್ಟರ್ ಹತ್ರ ಕೇಳುವ. ಗ್ಯಾರೇಜಿಗೆ ಬಂದೆ, ಇನ್ನು ಗ್ಯಾರೇಜ್ ಅವರು ಇನ್ನೂ ಬರಲಿಲ್ಲ. ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೆ ನೋಡುವ. 9 ಗಂಟೆ ಆಯ್ತು. ಮಾಮೂಲಿ 9 ಗಂಟೆಗೆ ಓಪನ್ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ ಬಂದಾಗಲೇ 9 ಗಂಟೆಗೆ ಓಪನ್ ಆಗಿತ್ತು. ಇವತ್ತಿನ್ನೂ ಓಪನ್ ಮಾಡಿಲ್ಲ. ನೋಡುವ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬರ್ಬೋದು ಇಷ್ಟರೊಳಗೆ. ವಿಷಯ ಏನಂದ್ರೆ, ನಿನ್ನೆ ಗಾಡಿ ಇಟ್ಟಿದ್ನಲ್ಲ, ನಿನ್ನೆ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿನ್ನೆ ಎಷ್ಟು ಸುಮಾರು ಹೊತ್ತು ಕಾದೆ. ಅವರು ಗ್ಯಾರೇಜ್ ಅವ್ರು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತಾ. ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಇಟ್ಟು ಹೋಗಿ ಆಮೇಲೆ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮಧ್ಯಾಹ್ನ ಫೋನ್ ಮಾಡಿದೆ, ಗಾಡಿ ರೆಡಿ ಆಯ್ತಂತ ಒಂದ್ಸರ್ತಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಏನೋ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತಂತೆ. ಮತ್ತೆ ಅದನ್ನ ನಿಲ್ಸ್ಕೊಂಡ್ರು. ನಿನ್ನೆ ಎಷ್ಟು ಸಂಜೆ 7 ಗಂಟೆ ಆಯ್ತು. ರಿಟರ್ನ್ ರೆಡಿ ಆಯ್ತು, ಎಲ್ಲ ಫಿಟ್ಟಿಂಗ್ ಮಾಡ್ಬೇಕು. ನೀವು ಇವತ್ತು ಬರೋದಾದ್ರೆ ಮಾಡುತ್ತೆ, ಇಲ್ಲ ಅಂದ್ರೆ ಬೆಳಿಗ್ಗೆ ತಗೊಂಡು ಹೋಗ್ತಾರ ಕೇಳಿದ್ರೆ. ಸರಿ ಅಂತ ಬೆಳಿಗ್ಗೆನೆ ಬರ್ತಂತ ಹೇಳಿದೆ. ಇಲೆಕ್ಟ್ರಿಷನ್ದು ಮತ್ತೆ ಮೆಕ್ಯಾನಿಕ್ದು ಎಲ್ಲ ಸೇರಿ ಆಯಿತು. ಒಂದಿನ ಬಾಡಿಗೆ ಮಾಡಿಲ್ಲ, ಖಾಲಿ ಗ್ಯಾರೇಜ್ಗೆ ಹೋಯ್ತು. 1500 ರೂಪಾಯಿ ಆಯಿತು. ನೋಡ್ಬೇಕು ಇವಾಗ ಬೆಳಿಗ್ಗೆ ಹೋಗಿ ಗಾಡಿ ತಗೊಂಡು ಬಂದೆ ಅವ್ರ ಹತ್ರ. ಇವಾಗ ಏನಾದರೂ ಬಾಡಿಗೆ ಬಿದ್ದರೆ ನೋಡುವ. ಬಾಡಿಗೆ ಬಿದ್ದರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. One eternity later. ಬೆಳಿಗ್ಗೆ ಗಾಡಿ ಗ್ಯಾರೇಜಿಂದ ತಂದು ವೆಯ್ಟ್ ಮಾಡಿ ಏನು ಇವಾಗ 4 ಗಂಟೆ ಆಗ್ತಾ ಬಂತು. ಬೆಳಗ್ಗೆಯಿಂದ ಇಷ್ಟೊತ್ತು ತನಕ ಯಾವುದೇ ಬಾಡಿಗೆ ಬೀಳ್ತಾ ಇಲ್ಲ. ಬಾಡಿಗೆ ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಯಾವುದು ಅಂಕಲ್ ಡೆಲಿವರಿ ಕೆಲವೊಂದು ಬಾಡಿಗೆ ಬರ್ತಾ ಇದೆ. ಆವಾಗೊಂದು ಮಧ್ಯಾಹ್ನ ಬಂತು. ಎಷ್ಟೊತ್ತಿಗೆ 1 ಗಂಟೆ ಆಗಿರ್ಬೋದು. ಇಲ್ಲಿಂದ ಪೀಣ್ಯೆಯಿಂದ ಜಿಗಣಿ ಆಲ್ಮೋಸ್ಟ್ ಒಂದು 45 ಕಿಲೋಮೀಟ್ರ್ ಮೇಲೆ ಇತ್ತು. ಎಷ್ಟು 800 ರೂಪಾಯಿ ತೋರಿಸ್ತಾ ಇದ್ದ. 800 ರೂಪಾಯಿಗೆ 45 ಕಿಲೋಮೀಟರ್ ಹೋದರೆ ಆ ಕಡೆಯಿಂದ ಜಿಗಣಿಯಿಂದ ಬಾಡಿಗೆ ಬಿದ್ದರೆ ಪರವಾಗಿಲ್ಲ. ಕೆಲವೊಂದು ಸರ್ತಿ ಆ ಕಡೆ ಬಾಡಿಗೆ ಬೀಳೋದು ತೀರ ಕಡಿಮೆ. ಅಲ್ಲಿಂದ ಇನ್ನು ಬೇರೆ ಏರಿಯಾಕ್ಕೆ ಹೋಗಿ ವೆಯ್ಟ್ ಮಾಡಬೇಕು. ಅದಕ್ಕೆ ತಗೊಳ್ಳಿಕ್ಕೆ ಹೋಗಿಲ್ಲ. ಇತ್ತು ಸುಮಾರು ಹೊತ್ತು, ಒಂದು ಅರ್ಧ ಮುಕ್ಕಾಲು ತಾಸು ಹಾಗೆ ಇತ್ತು. ಆಮೇಲೆ ಯಾರೋ ತಗೊಂಡ್ರು ಅನ್ಸುತ್ತೆ, ಹೋಯ್ತು. ಅದಾದಮೇಲೆ ಯಾವುದೂ ಬಾಡಿಗೆನೂ ಬೀಳ್ತಾಯಿಲ್ಲ, ಯಾವುದೇ ಆ್ಯಪಲ್ಲೂ ಬಿದ್ದಿಲ್ಲ. ಅಂಕಲ್ ಡೆಲಿವರಿ ಆಯಿತು, ಡೆಲಿವರಿ ಡೈರೆಕ್ಟ್. ಅದಾದಮೇಲೆ ನಮ್ಮ ಪೋರ್ಟರ್ ಅಂತೂ ನನ್ನ ಹತ್ರ ಮಾತೇ ಬಿಟ್ಟಿರೋ ಹಾಗಿದೆ. ವಿಷಯ ಏನಂದರೆ, ಮೊನ್ನೆ ನವರಾತ್ರಿ ಟೈಮಲ್ಲಿ ಡ್ಯೂಟಿ ಮಾಡಲಿಕ್ಕೆ ಆಗಲಿಲ್ಲ. ರಜೆ ಅಂತ ಆ ಕಡೆ ಈ ಕಡೆ ತಿರುಗಾಟ ಆಯಿತು. ಮತ್ತು ಅದಾದಮೇಲೆ ಮಿಡ್ಲಲ್ಲಿ ಸ್ವಲ್ಪ ಗಾಡಿ ರಿಪೇರಿ ಕೆಲಸ ಬಂತು. ಒಂದು 2-3 ದಿನ ಅಲ್ಲೋಯ್ತು. ಮತ್ತು ದೀಪಾವಳಿ ದಿನ ಬಿಡಿ ಮುಗೀತು. ಮತ್ತು ಆರ್ಡರ್ಸ್ಗಳು ಇರಲಿಲ್ಲ, ಬಾಡಿಗೆ ನಾನು ಹೋಗಿರಲಿಲ್ಲ. ಆಯಿತು. ಅದಾದಮೇಲೆ ಮತ್ತೆ ಬಾಡಿಗೆ ಬಂದೆ. ಪೋರ್ಟರ್ ಮಾತಾಡ್ತಾ ಇಲ್ಲ. ಬೇರೆ ಯಾವುದಾದ್ರೂ ಬಾಡಿಗೆ ಹೋದಾಗಲೂ ಮಿಡ್ಲಲ್ಲಿ ಬರುತ್ತೆ. ಆಮೇಲೆ ಆ ಟೈಮಲ್ಲಿ ಆರ್ಡರ್ ತಗೊಳ್ಳಿಕ್ಕೆ ಆಗಲ್ಲ, ಬಿಟ್ಟಾಕ್ಬಿಡೋದು ಅಷ್ಟೇ. ಬಿಟ್ಟಾಕಿದರೆ ಮತ್ತೆ ಬಾಡಿಗೆ ಇಲ್ಲ. ಇವತ್ತು ಹಾಗೆ. ಈಗ ಬೆಳಿಗ್ಗೆ ಪೋರ್ಟರ್ ಆನ್ ಮಾಡಿದ್ದೆ, ಇಲ್ಲಿ ತನಕ ಪೋರ್ಟರಿಗೆ ಸೌಂಡ್ ಇಲ್ಲ. ನೋಡುವ ಏನಾಗುತ್ತಂತ. ಮತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು. ಈಗ ವೆಯ್ಟ್ ಮಾಡಿ ಬಾಡಿಗೆ ಬಂದರೆ ಹೋಗೋದು. A few moments later. ಮತ್ತೊಂದು ವಿಷಯ ಹೇಳಲಿಕ್ಕೆ ಮರ್ತಿದ್ದೆ. ಏನಂದರೆ, ನಾನು ಗ್ಯಾರೇಜಿಗೆ ಇಟ್ಟಿದ್ನಲ್ಲ ಗಾಡಿ, ಮೊನ್ನೆ ನಾನು ಎಷ್ಟಕ್ಕೆ 2ನೇ ಬಾಡಿಗೆ ಮಾಡಬೇಕಾದ್ರೆ ಆಯಿತು, ಯಾವುದು ಬಾಡಿಗೆ ಇಲ್ಲ ಅಂತ ಹೊರಟು ವಿಡಿಯೋ ಎಂಡ್ ಮಾಡಿದ್ದೆ. ಮತ್ತೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ.
ಮನೆ ಕಡೆ ಹೊರಡ್ಬೇಕಾದ್ರೆ ಒಂದು ಬಾಡಿಗೆ ಬಿತ್ತು ಇಲ್ಲೇ ಹೆಬ್ಬಾಳಕ್ಕೆ. ಎಷ್ಟೊತ್ತಿಗೆ ಅಲ್ಲಿಂದ ನಾನು 6 ಗಂಟೆಗೆ ಹೊರಟಿದ್ದೆ ಇರಬೇಕು. 6 ಗಂಟೆಯಿಂದ ಹೊರಟ್ರೆ ಹೆಬ್ಬಾಳಕ್ಕೆ ನಾನು ಇಲ್ಲ ಪಿಕಪ್ ಪಾಯಿಂಟಿಂದ ಹೊರಟು ಗುರುಗುಂಟೆಪಾಳ್ಯಕ್ಕೆ ಬಂದು 7 ಗಂಟೆ ಗುರುಗುಂಟೆಪಾಳ್ಯ ಬಂದಿದೆ. 7 ಗಂಟೆ ಅಲ್ಲ, 6:45 ಆಗಿತ್ತೇನೋ ಅಷ್ಟೇ. 6:45ಗೆ ಗುರುಗುಂಟೆಪಾಳ್ಯ ಬಂದವನು ಗುರುಗುಂಟೆಪಾಳ್ಯ ಸಿಗ್ನಲ್ ಪಾಸ್ ಆಗಬೇಕಾದ್ರೆ ಹೆಬ್ಬಾಳ ರೋಡಿಗೆ ಸರ್ವಿಸ್ ರೋಡಿಗೆ ಹೋಗ್ಬೇಕಿದ್ರೆ ಎಷ್ಟು 7:30 ಆಯ್ತೇನು. ಆವಾಗ ಸ್ಟಾರ್ಟ್ ಆಗಿತ್ತು ಗಾಡಿ ಪ್ರಾಬ್ಲಮ್. ಆವಾಗ ಸಿಗ್ನಲಲ್ಲಿ ನಿಂತ್ಕೊಳ್ತಾ ಇದ್ದೆ, ಗಾಡಿ ಹೀಟ್ ಸಿಗ್ನಲ್ ಏನು ರೆಡ್ ತನಕ ಹೋಗ್ತಾ ಇತ್ತು. ರೆಡ್ ತನಕ ಹೋಗೋ ತನಕ ಫ್ಯಾನ್ ಆನ್ ಆಗ್ತಾ ಇರಲಿಲ್ಲ. ರೆಡ್ ಹೋದ್ಮೇಲೆ ಫ್ಯಾನ್ ಆನ್ ಆಗ್ತಾ ಇತ್ತು, ಕೂಲ್ ಆಗ್ತಾ ಇತ್ತು. ಬಟ್ ಎಷ್ಟು ಹೀಟ್ ಸಿಗ್ನಲ್ ಮಿಡ್ಲ್ ಗೇಜಿಂದ ಕೆಳಗಡೆ ಬರ್ತಾ ಇರಲಿಲ್ಲ. ಆದ್ರೂ ಹೇಗೆ ಮಾಡಿ ನಿಧಾನಕ್ಕೆ ಹೋಗಿ ಮಿಡ್ಲಲ್ಲಿ ಒಂದು 1/4 ಗಂಟೆ ಗಾಡಿ ನಿಲ್ಲಿಸ್ಕೊಂಡು ಡೆಲಿವರಿ ಪಾಯಿಂಟಿಗೆ ಏನು ಲಗೇಜ್ ಇಳಿಸಿ ಮನೆ ತನಕ ಹೇಗೂ ಗಾಡಿ ತಗೊಂಡು ಬಂದೆ. ಅದೇ ರೀಸನ್ಗೆ ನಿನ್ನೆ ಯಾವತ್ತು ಸಂಡೇ ಆಗಿರಲಿಲ್ಲ, ಸಂಡೇ ಇತ್ತಲ್ಲ, ಗ್ಯಾರೇಜ್ ರಜೆ ಇತ್ತು. ಹಾಗಾಗಿ ನಿನ್ನೆ ಸೋಮವಾರ ಇಟ್ಟಿದ್ದೆ ಗ್ಯಾರೇಜಲ್ಲಿ. ಏನಾಗಿತ್ತಂದರೆ ಲಾಸ್ಟ್ ವೀಕ್ ಇಟ್ಟಾಗ ಅವರು ಥರ್ಮೋಸ್ಟಾಟ್ ಹೋಗಿತ್ತಂತ ಥರ್ಮೋಸ್ಟಾಟ್ ಚೇಂಜ್ ಮಾಡಿದ್ರು. ಹೇಳಿದ್ರು ಅದು ಸ್ವಿಚ್ ಏನೋ ಕಂಪ್ಲೇಂಟ್ ಇರ್ಬೇಕು, ಕೆಲವೊಂದು ಸರ್ತಿ ರೆಡ್ ತನಕ ಹೋಗುತ್ತೆ, ಫ್ಯಾನ್ ಆನ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಲೋಡ್ ಇದ್ದಾಗ ಜಾಸ್ತಿ ರೆಡ್ಡಲ್ಲೇ ಮಿಡ್ಲ್ ತನಕ ಬರ್ತಾ ಇತ್ತು. ಹಾಗಾಗಿ ಜಾಸ್ತಿ ಪ್ರಾಬ್ಲಮ್ ಬೇಡ. ಆಮೇಲೆ ಏನಾದರೂ ಓವರ್ ಹೀಟ್ ಆಯ್ತಂದ್ರೆ, ಬಾಯ್ಲ್ ಆಯ್ತಂದ್ರೆ 1-2 ಸಾವಿರದಲ್ಲಿ ಆಗೋ ಖರ್ಚು 10-15 ಸಾವಿರ ಖರ್ಚು ಬರುತ್ತೆ ಅಂತ ನಿನ್ನೆ ಇಟ್ಟಿದ್ದೆ. ಆಮೇಲೆ ನೋಡಿದ್ರೆ ಸ್ವಿಚ್ ಹೋಗಿತ್ತಂತೆ, ಯಾವುದು ಟೆಂಪ್ರೇಚರ್ ಸ್ವಿಚ್ ಹೋಗಿತ್ತು. ಟೆಂಪ್ರೇಚರ್ ಸ್ವಿಚ್ ಚೇಂಜ್ ಮಾಡಿದ್ರು. ಆಮೇಲೆ ಏನು ಹೀಟ್ ಗೇಜಲ್ಲಿ ವೇರಿಯೇಷನ್ ತೋರಿಸ್ತಾ ಇತ್ತಂತೆ, ವೈಬ್ರೇಟ್ ಆಗ್ತಾ ಇತ್ತು ಗೇಜ್. ವೈರಿಂಗ್ ಕಂಪ್ಲೀಟ್ ಇರ್ಬೇಕಂತ ವೈರಿಂಗ್ ಅವ್ರಿಗೆ ತೋರಿಸ್ತೀನಂತ. ಆಮೇಲೆ ಸಂಜೆ ಆಯಿತು. ಸಂಜೆ ನೋಡಿದ್ರೆ ಏನು ವೈರಿಂಗ್ ಅಲ್ಲಿ ಶಾರ್ಟ್ ಆಗ್ತಿತ್ತಂತೆ, ಅದಕ್ಕೆ ಟೆಂಪ್ರೇಚರ್ ಸ್ವಿಚ್ ವರ್ಕ್ ಆಗ್ತಿರಲಿಲ್ಲ ಅಂತೇಳಿ ಸರಿ ಮಾಡಿ ಕೊಟ್ಟರು. ಇವತ್ತು ನೋಡುವ, ಲೋಡ್ ಹಾಕಿದ್ಮೇಲೆ ಏನಾಗತ್ತಂತ ನೋಡುವಂತ ವೆಯ್ಟ್ ಮಾಡ್ತಿದ್ದೆ. ಆದರೆ ಯಾವುದು ಬಾಡಿಗೆನೇ ಬಿದ್ದಿಲ್ಲ. ನೋಡುವ, ಮತ್ತೆ ಯಾವುದಾದ್ರು ಬಾಡಿಗೆ ಬಿದ್ದರೆ ನಾಳೆ ಗೊತ್ತಾಗತ್ತಲ್ಲ. ನಾಳಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಹೇಳ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.